ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಅನ್ನೋದು ಇನ್ನೂ ಕೂಡ ಭಾಳ ಸಸ್ಪೆನ್ಸ್ ಆಗಿದೆ. ಫೈನಲೈಸ್ ಆಗಲಿಲ್ವೋ ಅಥವಾ ಒಮ್ಮತಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ವೋ? ಏನು ಚರ್ಚೆಗಳು ನಡೆದಿದೆ? ಅಷ್ಟೇ ಇಲ್ಲ, ಎಲ್ಲ ಇಡೀ 21 ಅಷ್ಟು ಪೆಂಡಿಂಗ್ ಇದೆ. ಕೆಲವು ಚರ್ಚೆ ಹಂತದಲ್ಲಿದೆ, ಕೆಲವು ಫೈನಲ್ ಆಗಿದೆ, ಕೆಲವು ನೆಗೋಷಿಯೇಟ್ ಮಾಡ್ತಿದ್ದಾರೆ. ಸೊ ಆ ರೀತಿ ನಡೆದಿದೆ. ಇನ್ನು 2-3 ಸಲ ಮೋಸ್ಟ್ಲಿ ಫೈನಲ್ ಮಾಡ್ತಾರೆ. ವೇಟ್ ಮಾಡೋಣ. ಇಲ್ಲಿಂದ ಅಂತ ಎಲ್ಲ ರಿಪೋರ್ಟ್ ಹೋಗಿದೆ. ಸೊ ಅಂತಿಮವಾಗಿ ಹೈಕಮಾಂಡ್ ಬುಧವಾರ ಮಂಗಳವಾರ ವೇಟ್ ಮಾಡೋಣ. ಸರ್, ನೀವು ಮೊದಲಿಂದ ಹೇಳ್ತಾ ಇದ್ರಿ ಒಂದು ಕಡೆ ಕುರುಬ್ರಿಗೆ ಕೊಡಬೇಕು ಹಿಂದಕ್ಕೆ, ಇನ್ನೊಂದು ಕಡೆ ಅಂದರೆ ನೀವು ಕಾರ್ಯಕರ್ತರಿಗೂ ಕೊಡಿ, ಅವಕಾಶ ಮಾಡಿಕೊಡಿ ಅಂತ ತಾವು ಹೇಳ್ತಾ ಇದ್ರಿ. ಈಗ ರಾಜ್ಯ ನಾಯಕರು ಹೈಕಮಾಂಡ್ ನೋಡಿದ್ರೆ ತಮ್ಮ ಮಕ್ಕಳಿಗೆ ಪ್ರಪೋಸ್ ಮಾಡ್ತಾ ಇದ್ದಾರೆ, ಒತ್ತಡ ಹಾಕ್ತಾ ಇದ್ದಾರೆ. ಎಲ್ಲ ಕಾರ್ಯಕರ್ತರ ಜೊತೆಗೆ ಅವನ ಸಾಮರ್ಥ್ಯ ಇರಬೇಕಂತ ಹೇಳಿದ್ದೇವೆ ನಾವು. ಅವನ ಸಮಾಜ ಹೋಗ್ಬೇಕಂತ ಹೇಳಿದ್ದೇವೆ ನಾವು. ಎಲ್ಲ ರೀತಿಯ ಸಾಮರ್ಥ್ಯ ಇದ್ದರೆ ಮಾತ್ರ ಅದು ಚುನಾವಣೆ ಮಾಡಿದ್ದಾರೆ. ಸುಮ್ಮನೆ ಪಾಪ ಯಾರಿಗೂ ತಂದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈ ಸಮಾಜ ಹೋಗ್ಬೇಕು, ನಮ್ಮ ಪಕ್ಷದ ಕಾರ್ಯಕರ್ತರು ಹೋಗ್ಬೇಕು, ಅವನಲ್ಲಿ ಆ ರೀತಿ ಜನರ ಆಕರ್ಷಣೆ ಕೂಡ ಇರಬೇಕು, ಎಲ್ಲ ಇರ್ಬೇಕಂತ ಹೇಳಿದ್ದೀವಿ ನಾವು. ಹಾಗಿದ್ರೆ ಖಂಡಿತವಾಗಿ ಅದು ಕುರುಬರು ಇರ್ಬೋದು ಅಥವಾ ಬೇರೆ ಯಾವುದೇ ಸಮುದಾಯವರಿದ್ರೂ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಯಾರು ಇನ್ನೂವರೆಗೆ ಆ ರೀತಿ ಇನ್ನೂ ಯಾವುದೋ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇಲ್ಲ. ನೋಡೋಣ, ಅಂತಿಮವಾಗಿ ಹೈಕಮಾಂಡ್ CM DCM ಅವರು ಜನರಲ್ ಸೆಕ್ರೆಟರಿ ಏನು ತೀರ್ಮಾನ ತಗೋತಾರೆ, ನಾವು ಕಾದು ಮಾಡೋಣ ಅಷ್ಟೇ. ಸರ್, ಈಗ ತಾವು ಕುಟುಂಬಸ್ಥರು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ಕೊಂಬರ್ತಾ ಇದ್ದೀರಿ. ಅದೇ ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಒತ್ತಡ ಈಗ ಹೈಕಮಾಂಡಿಂದಲೂ ಶುರುವಾಗಿದೆ, ರಾಜ್ಯ ನಾಯಕರುಗಳು ಕೂಡ ಹೇಳ್ತಿದ್ದಾರೆ. ಅದನ್ನು ಆದರೂ ನೋಡೋಣ, ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ನೆಗೋಷಿಯೇಟ್ ಮಾಡ್ತಾ ಇದ್ದೀವಿ. ಮುಖಂಡರಿದ್ದಾರೆ, ಶಾಸಕರಿದ್ದಾರೆ, ಅವರು ಕೂಡ ಸಲಹೆ ಕೊಡಬೇಕಾಗುತ್ತೆ. ಸೊ ಅಂತಿಮವಾಗಿ ಒಂದು 2-3 ಸಲ ಫೈನಲ್ ಅಂತ ಬರ್ತದೆ. ಸರ್, ಈಗಿರೋ ಚರ್ಚೆ